ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ನಾವು ನಮ್ಮ ದೇಶದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆಂದರೆ ಅದಕ್ಕೆ ಕಾರಣ ಯಾರು ಗೊತ್ತೇ? ನಮ್ಮ ದೇಶವನ್ನು ಕಾಯುತ್ತಿರುವ ಯೋಧರು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಶತ್ರುಗಳ ವಿರುದ್ಧ ಹಗಲು ರಾತ್ರಿ ಎನ್ನದೆ ಸೆಣಸಾಡುತ್ತಿದ್ದಾರೆ. ಸಾವಿರಾರು ಯೋಧರು ತಮ್ಮ ಕುಟುಂಬವನ್ನು ಬಿಟ್ಟು ನಮ್ಮ ನೆಮ್ಮದಿಗೋಸ್ಕರ ಹಗಲು ರಾತ್ರಿ ಕಷ್ಟಪಡುತ್ತಿದ್ದಾರೆ. ಮದುವೆಗೆ ಇನ್ನೇನು ಸ್ವಲ್ಪ ದಿನಗಳಿರುವ ಮುಂಚೆಯೇ ಯೋಧನೋರ್ವನು ಮೃತಪಟ್ಟ ಎಷ್ಟೋ ಕಥೆಗಳನ್ನು ನೀವು ಸಹಜವಾಗಿ ಕೇಳುತ್ತೀರಿ. ಮದುವೆಯಾಗಿ ಕೆಲವು ತಿಂಗಳುಗಳು ಆಗಿರುತ್ತವೆ, ಆದರೆ ಆ ಯೋಧನು ಮೃತಪಟ್ಟಿರುತ್ತಾನೆ. ಇಂತಹ ಅದೆಷ್ಟೋ ಕಥೆಗಳನ್ನು ನೀವು ಕೇಳುತ್ತೀರಾ. ಅದೇ ತರಹ ಇರುವ ಕಥೆಯೊಂದನ್ನು ನೋಡೋಣ ಬನ್ನಿ. ಅವರಿಬ್ಬರು ಕಾಲೇಜಿನಲ್ಲಿ ಓದುತ್ತಾ ಇದ್ದಾಗಿನಿಂದಲೂ ಪ್ರೀತಿಸುತ್ತಿದ್ದರು. ಅವರ ಜೋಡಿಯನ್ನು ನೋಡಿ ಅಸೂಹೆ ಪಡೆದ ವ್ಯಕ್ತಿಗಳೇ ಇರಲಿಲ್ಲ. ಅವನು ತುಂಬ ಆದರ್ಶವಾದಿ. ತಾನು ಹುಟ್ಟಿ ಬೆಳೆದ ದೇಶದ ಸೇವೆ ಮಾಡಬೇಕೆಂದು ಚಿಕ್ಕ ವಯಸ್ಸಿನಿಂದಲೂ ತುಂಬ ಆಸೆ ಪಟ್ಟವನು. ಅವನ ಸ್ನೇಹಿತರೆಲ್ಲರೂ ಡಾಕ್ಟರ್ ಅಥವಾ ಇಂಜಿನಿಯರ್ಗಳಾಗಬೇಕು ಎನ್ನುವ ಆಸೆ ಹೊಂದಿದ್ದರೆ, ಇವನು ಮಾತ್ರ ದೇಶ ಕಾಯುವ ಯೋಧನಾಗಬೇಕು ಎನ್ನುವ ಆಸೆಯನ್ನು ಹೊಂದಿದ್ದ. ಎಲ್ಲ ಹುಡುಗಿಯರು ತಮ್ಮ ಹುಡುಗ ಸಿನಿಮಾ ಹೀರೋಗಳ ತರಹ ಅಥವಾ ದೊಡ್ಡ ಕ್ರಿಕೆಟರ್ ಆಗಬೇಕು ಎನ್ನುವ ಕನಸನ್ನು ಹೊಂದಿರುತ್ತಾರೆ. ಆದರೆ ಇವಳು ಮಾತ್ರ ತನ್ನ ಹುಡುಗ ಒಬ್ಬ ಮಹಾನ್ ಯೋಧನಾಗಬೇಕು ಎಂದು ಸದಾ ಅವನ ಕನಸಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಳು. ಅವನು ಚಿಕ್ಕವನಿದ್ದಾಗಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡವನು. ತಂದೆ ತಾಯಿ ಯಾರೂ ಇಲ್ಲದವನಿಗೆ ಇವಳೇ ಎಲ್ಲವೂ ಆಗಿದ್ದಳು. ಅನಾಥಾಶ್ರಮದಲ್ಲಿ ಬೆಳೆದಿದ್ದ ಅವನಿಗೆ ಸರಿಯಾಗಿ ತಿನ್ನಲು ಆಹಾರವಿಲ್ಲದೆ ಎಷ್ಟೋ ಬಾರಿ ನೀರು ಕುಡಿದು ಮಲಗುತ್ತಿದ್ದ. ಆದರೆ ಯೋಧನಾಗಲು ದಷ್ಟಪುಷ್ಟವಾದ ಮೈ ಕಟ್ಟಬೇಕಾಗಿರುವ ಕಾರಣ ಅವನು ಕಾಲೇಜಿನ ಸಮಯ ಮುಗಿದ ನಂತರ ಪುಟ್ಟ ಹೋಟೆಲ್ನಲ್ಲಿ ಕೆಲಸ ಮಾಡಿ ಬಂದ ಹಣವನ್ನು ಕೂಡಿಟ್ಟುಕೊಂಡು ಪೌಷ್ಟಿಕ ಆಹಾರವನ್ನು ಸೇವಿಸುತ್ತಿದ್ದನು. ಇವನಿಗೆ ಸಹಾಯ ಮಾಡಲೆಂದು ಅವಳು ಕೂಡ ಅವನಿಗೆ ಗೊತ್ತಿಲ್ಲದೆ ಕಾಲೇಜು ಮುಗಿದ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಬಂದ ಹಣವನ್ನು ಅವನಿಗೆ ನೀಡುತ್ತಿದ್ದಳು. ನನ್ನ ಹುಡುಗನು ದೇಶವನ್ನು ಕಾಯಲೆಂದೇ ಹುಟ್ಟಿದವನು. ಅವನನ್ನು ಒಬ್ಬ ಮಹಾನ್ ಯೋಧನನ್ನಾಗಿ ಮಾಡೇ ಮಾಡುತ್ತೇನೆ ಎಂದು ಅವಳು ಪಣ ತೊಟ್ಟಿದ್ದಳು. ಕೊನೆಗೂ ಅಂದುಕೊಂಡಂತೆ ಅದೊಂದು ದಿನ ಅವನಿಗೆ ಸೇನೆಯಲ್ಲಿ ಕೆಲಸ ಸಿಕ್ಕಿತು. ಆ ದಿನ ಅವರಿಬ್ಬರ ಪಾಲಿಗೆ ಸಂತಸದ ಹಾಗೂ ಹೆಮ್ಮೆಯ ದಿನ. ನನ್ನ ಹುಡುಗನು ತನ್ನ ಜೀವನದ ಗುರಿಯನ್ನು ಕೊನೆಗೂ ಮುಟ್ಟಿದನು ಎನ್ನುವ ಖುಷಿಯಿಂದ ಕುಣಿದಾಡಿದಳು. ಮೊದಲ ಬಾರಿಗೆ ಸೇನೆಯ ಸಮವಸ್ತ್ರದಲ್ಲಿ ಅವನನ್ನು ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ ಎಂದು ಹೇಳಿ ಪ್ರೀತಿಯಿಂದ ತಬ್ಬಿಕೊಂಡಳು. ಕಾಲೇಜಿನಲ್ಲಿ ಅವರನ್ನು ನೋಡಿ ಅಸೂಹೆ ಪಡುತ್ತಿದ್ದವರೆಲ್ಲರೂ ಅಂದು ಅವನಿಗೆ ಸೆಲ್ಯೂಟ್ ಮಾಡಿದರು. ನಿನ್ನ ಗುರಿಯನ್ನು ಮುಟ್ಟಿದೆ, ಆದರೆ ನನ್ನನ್ನು ಯಾವಾಗ ಮದುವೆ ಮಾಡಿಕೊಳ್ಳುವೆ ಎಂದು ಅವಳು ನಾಚುತ್ತಾ ಅವನನ್ನು ಕೇಳಿದಳು. ಅದಕ್ಕೆ ಅವನು ಆದಷ್ಟು ಬೇಗ ಮಾಡಿಕೊಳ್ಳುವೆ ಎಂದು ಉತ್ತರ ನೀಡಿ ಅವಳ ಹಣೆಗೆ ಮುತ್ತಿಟ್ಟು ರೈಲಿನಲ್ಲಿ ಹತ್ತಿಕೊಂಡು ದೂರದ ಕಾಶ್ಮೀರಕ್ಕೆ ಹೊರಟು ಹೋದ. ಅವನ ಮುಖವನ್ನು ಅದೇ ಕೊನೆಯ ಬಾರಿಗೆ ನೋಡುತ್ತೇನೆ ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ. ಅವನು ತಿರುಗಿ ಬರುತ್ತಾನೆ. ಬಂದ ನಂತರ ಇಬ್ಬರು ಮದುವೆಯಾಗುತ್ತೇವೆ ಎಂದು ನೂರಾರು ಕನಸನ್ನು ಕಾಣುತ್ತಾ ಅವಳು ಅವನಿಗೋಸ್ಕರ ಕಾಯುತ್ತಾ ಕುಳಿತಿದ್ದಳು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಹಿಮದ ತೊಪ್ಪಲಿನ ದಟ್ಟ ಕಾಡಿನಲ್ಲಿ ಅಡಗಿದ್ದ ಶತ್ರುಗಳನ್ನು ಸದೆಬಡಿಯಲೆಂದು ರಚಿಸಿದ್ದ ವಿಶೇಷ ತಂಡದಲ್ಲಿ ಇವನು ಕೂಡ ಇದ್ದನು. ಸೇನೆಗೆ ಸೇರಿದ ನಂತರ ಅದು ಅವನು ಕಾಣುತ್ತಿರುವ ಮೊದಲ ಸೇನೆಯ ಆಪರೇಷನ್ ಆಗಿತ್ತು. 10 ಜನರ ಆ ವಿಶೇಷ ತಂಡವು ಕಾಡಿನ ಒಳಗಡೆ ನುಗ್ಗಿ ಶತ್ರುಗಳನ್ನು ಸೆದೆಬಡಿಯಲು ಶುರು ಮಾಡಿತು. ಶತ್ರುಗಳು ಕೂಡ ತುಂಬ ಬಲಶಾಲಿಗಳಾಗಿದ್ದರು. ಇವರು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. 10 ಜನರಲ್ಲಿ 2 ಕೊಂದು ಉಳಿದವರನ್ನು ಸೆರೆಯಾಗಿ ಇಟ್ಟುಕೊಂಡರು. ಅದರಲ್ಲಿ 3 ಸೈನಿಕರನ್ನು ಅವನ ಕಣ್ಣಿನ ಮುಂದೆಯೇ ಕತ್ತು ಸೀಳಿ ಸಾಯಿಸಿದರು. ಅದನ್ನು ಕಂಡು ಇವನು ಗಾಬರಿಯಾದ. ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ಓಡಲು ಶುರು ಮಾಡಿದನು. ಅವನು ಓಡುತ್ತಿರುವುದನ್ನು ಗಮನಿಸಿ ಶತ್ರುಗಳು ಅವನನ್ನು ಬೆನ್ನಟ್ಟಿದರು. ದಟ್ಟ ಕಾಡಿನಲ್ಲಿ ದಾರಿ ಯಾವುದೆಂದು ಗೊತ್ತಿಲ್ಲದೆ ಪ್ರಾಣ ಉಳಿಸಿಕೊಳ್ಳಲು ಎಲ್ಲೆಂದರಲ್ಲಿ ಓಡಿದನು. ತನ್ನ ಬಳಿ ಇದ್ದ ಸ್ಯಾಟಲೈಟ್ ಫೋನ್ ಮುಖಾಂತರ ತನ್ನ ಜನರಲ್ಗೆ ವಿಷಯವನ್ನು ತಿಳಿಸಿದನು. ಅವನನ್ನು ಹಿಂಬಾಲಿಸುತ್ತಾ ಇದ್ದ ಶತ್ರುಗಳು ದೂರದಿಂದ ಗುಂಡು ಹೊಡೆದರು. ಗುಂಡು ಅವನ ಕೈಗೆ ತಗುಲಿ
ಸ್ಯಾಟಲೈಟ್ ಫೋನ್ ಕೆಳಗಡೆ ಬಿದ್ದಿತು. ಕೆಳಗಡೆ ಬಿದ್ದ ಫೋನನ್ನು ಮೇಲಕ್ಕೆ ಎತ್ತಿಕೊಳ್ಳಲಾಗದೆ ಅಲ್ಲಿಂದ ಎದ್ದು ಬಿದ್ದು ಓಡಿದನು. ಅದೇ ಕೊನೆಯ ಬಾರಿಗೆ ಅವನು ಮಾತನಾಡಿದ್ದು. ಅದಾದ ಮೇಲೆ ಅವನು ಏನಾಗಿದ್ದಾನೆ ಎಂದು ತಿಳಿಯಲೇ ಇಲ್ಲ. ಸ್ವಲ್ಪ ದಿನಗಳ ನಂತರ ಇನ್ನೊಂದು ತಂಡವು ಬಂದು ಸೆರೆಯಾಗಿದ್ದ ಸೈನಿಕರನ್ನು ಶತ್ರುಗಳ ಮುಷ್ಟಿಯಿಂದ ಬಿಡಿಸಿತು. ತಪ್ಪಿಸಿಕೊಂಡಿದ್ದ ಇವನನ್ನು ಎಷ್ಟೇ ಹುಡುಕಿದರೂ ಸಿಗಲಿಲ್ಲ. ಕೆಲವರು ದೊಡ್ಡ ಕಾಡಿನಲ್ಲಿರುವ ಕ್ರೂರ ಮೃಗಗಳಿಗೆ ಸಿಕ್ಕಿ ಸತ್ತು ಹೋಗಿದ್ದಾನೆ ಎಂದು ಹೇಳಿದರೆ, ಇನ್ನು ಕೆಲವರು ಅವನು ಗಾಬರಿಯಲ್ಲಿ ಬೇರೆ ದೇಶದ ಅರಣ್ಯ ಪ್ರದೇಶದ ಒಳಗಡೆ ನುಗ್ಗಿ ಶತ್ರುಗಳ ಕೈಯಲ್ಲಿ ಸೆರೆಯಾಗಿದ್ದಾನೆ ಎಂದು ಹೇಳುತ್ತಾರೆ. ಅವನು ನಿಜವಾಗಿಯೂ ಬದುಕಿದ್ದಾನೋ ಅಥವಾ ಸತ್ತಿದ್ದಾನೋ ಎಂದು ಇವತ್ತಿಗೂ ತಿಳಿದಿಲ್ಲ. ಆದರೆ ಅವಳು ಮಾತ್ರ ಅವನು ಬದುಕಿದ್ದಾನೆ, ನನ್ನನ್ನು ಮದುವೆಯಾಗಲು ಬಂದೇ ಬರುತ್ತಾನೆ ಎಂದು ಕಾಯುತ್ತಾ ಕುಳಿತಿದ್ದಾಳೆ. ಅವಳ ಆ ನಂಬಿಕೆಯು ಅವರಿಬ್ಬರ ಮಧ್ಯೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.